ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಕಾರ್ಯಕ್ರಮವನ್ನು ನೀವು ಎಷ್ಟು ಸಮಯದಿಂದ ನೋಡ್ತಾ ಇದ್ದೀರಿ. ದೇವರು ನಿಮ್ಮ ಹತ್ರ ಮಾತಾಡ್ದೇನೆ, ಈ ವಾಕ್ಯ ಮುಖಾಂತರ ನಿಮ್ಮ ಹತ್ರ ಮಾತಾಡ್ದೇನೆ, ನಿಮಗೆ ಆಶೀರ್ವಾದ ಮಾಡ್ದೇನೆ. ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ವಾಕ್ಯದ ಮುಖಾಂತರ. ಏಕೆಂದರೆ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವಕರ ವಾಕ್ಯ ನೀವು ಕೇಳುವಾಗ ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ. ಇವತ್ತು ಕೂಡ ವಾಕ್ಯದ ಮುಖಾಂತರ ದೇವರು ಮಾತಾಡುವ ದೇವರಾಗಿದ್ದಾನೆ. ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನಿನ್ನ ಕೃಪಾ ಸ್ವರೂಪ ದೇವರಾಗಿದೆ ಕತ್ತನೆ. ಸ್ತೋತ್ರ ಕತ್ತನೆ ತಂದೆಯೇ ಸ್ತೋತ್ರ. ನಿನ್ನ ಮಕ್ಕಳ ಹತ್ರ ನಿನ್ನ ಮಾತಾಡೋ ಕತ್ತನೆ. ಕತ್ತನೆ ನಿನ್ನ ಆಶೀರ್ವಾದದಿಂದ ಇವರಿಗೆ ತುಂಬಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕತ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಪ್ರಿಯರೇ, ನಾವು ಇವತ್ತು ಕೂಡ ಆ ಒಂದು ದೇವರ ಪ್ರೀತಿಯ ವಿಷಯದಲ್ಲಿ ಮಾತಾಡುವ. ಆತನ ಪ್ರೀತಿ, ಆತನು ಮಾನವನಿಗೆ ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದ್ದಾನೆ. ಪೌಲನು ಪುನಃ ಬರೆಯುತ್ತಾ ಇದ್ದಾನೆ. ಇಲ್ಲಿ ಒಂದು ದೇವರ ಪ್ರೀತಿಯಲ್ಲಿ ತುಂಬಿ ಆತನೊಂದು ಪ್ರಾರ್ಥನೆ ವಿಷಯದಲ್ಲಿ ಬರೆಯುತ್ತಾ ಇದ್ದಾನೆ. ಎಫೆಸಗೆ ಪತ್ರಿಕೆಯಲ್ಲಿ 3:14 ಆತನು ಸಭೆಗೆ ಕಲಿಸ್ತಾ ಇದ್ದಾನೆ. ಲೋಕದ ಜಗತ್ತಿನ ಜನಗೆ ಆತನು ಹೇಗೆ ಪ್ರಾರ್ಥನೆ ಮಾಡು. ಅಲ್ಲಿ ದೇವರ ವಾಕ್ಯಗೆ ಹೀಗಿರಲಾಗಿ, ಯಾವ ತಂದೆಯಿಂದ ಪರಲೋಕದಲ್ಲಿರುವ ಪ್ರತಿ ಜನರು, ಭೂಮಿ ಪರಲೋಕದ ಪ್ರತಿ ಜನರು, ಎಲ್ಲ ಜನರು ಹೆಸರು ತೆಗೆದುಕೊಳ್ತಾರೋ ಆ ತಂದೆಯ ಮುಂದೆ ಅದನ್ನೇ ಆ ತಂದೆಯ ಮುಂದೆ ನಾನು ಮೊಣಕಾಲು ಉರಿಕೊಂಡು, ನೋಡಿ, ಮೊಣಕಾಲು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮೊಣಕಾಲು ಉರಿಕೊಂಡು, ಮೊಣಕಾಲಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಮೊಣಕಾಲು ಊರಿತಾ ಇದ್ದೇನೆ. ಮೊಣಕಾಲು ಊರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಡೀ ಜಗತ್ತಿನ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಪ್ರಾರ್ಥನೆ ಮಾಡಲಿಕ್ಕೆ ಆತನು ಕಲಿಸ್ತಾ ಇದ್ದಾನೆ. ಯಾವ ರೀತಿ ಪ್ರಾರ್ಥನೆ ಮಾಡಿದ್ದು. ಆತನು ಮೊಣಕಾಲು ಊರಿ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಿದ್ದನು. ಇವತ್ತು ಆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವ ತುಂಬ ಅಗತ್ಯ ಉಂಟು. ನಾವು ಬದಲಾಗಬೇಕಾದ್ರೆ, ನಮ್ಮ ನಾಡು ಬದಲಾಗಬೇಕಾದ್ರೆ, ನಮ್ಮ ದೇಶ ಬದಲಾಗಬೇಕಾದ್ರೆ ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡುವ ಅಗತ್ಯ ಉಂಟು. ಅದಕ್ಕೆ ಪೌಲನು ಬರೆಯುತ್ತಾ ಇದ್ದಾನೆ, ಸಭೆಗೆ ಬರೆತಾನೆ. ಮೊಣಕಾಲೂರು ಅಲ್ಲಿದೆ ಹೇಳ್ತಾ ಇದ್ದಾನೆ, ಮೊಣಕಾಲೂರಿಕೊಂಡು ನೀವು ದೇವರ ಆತ್ಮದ ಮೂಲಕ ದೇವರ ಆತ್ಮನಿಂದ ತುಂಬಿ, ಪರಿಶುದ್ಧ ಆತ್ಮನಿಂದ ತುಂಬಿ, ದೇವರ ಆತ್ಮನಿಂದ ತುಂಬಿ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದುವರಾಗಿ. ಹಾಗೆ ಅಂತರ್ಯದಲ್ಲಿ ವಿಶೇಷ ಬಲ. ನೀವು ಯಾವಾಗ ಪರಿಶುದ್ಧ ಆತ್ಮನಿಂದ ತುಂಬಲ್ಪಡ್ತೀರಿ, ಯಾವಾಗ ನೀವು ದೇವರ ಆತ್ಮನಿಂದ ತುಂಬಲ್ಪಡ್ತಿದ್ದೀರಿ, ವಿಶೇಷ ಬಲದಿಂದ ದೇವರು ನಿಮಗೆ ತುಂಬಿಸ್ತಾನೆ. ಒಂದು ವಿಶೇಷ ಬಲದಿಂದ ನಿಮಗೆ ದೇವರು ತುಂಬಿಸ್ತಾ ಇದ್ದಾನೆ. ನಿಮ್ಮ ಆತ್ಮದಿಂದ ಒಂದು ಬಲ ದೇವರು ತುಂಬಿಸ್ತಾ ಇದ್ದಾನೆ. ಏಕೆಂದರೆ ನಾವು ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಾಗ ದೇವರ ಬಲವು ನಿಮ್ಮ ಮೇಲೆ ಬರ್ತದೆ. ವಿಶೇಷವಾದ ಬಲ ಬರ್ತದೆ. ಆ ಬಲದಿಂದ ದೇವರು ನಿಮಗೆ ತುಂಬಿಸ್ತಾನೆ. ಏಕೆಂದರೆ ಆತನ ಪ್ರೀತಿಯಾಗಿದೆ ಅದು. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ವಿಶೇಷವಾದ ಬಲ ಹೊಂದುವರಾಗೆ ಕ್ರಿಸ್ತನು ನಿಮ್ಮನ್ನು ನಂಬಿಕೆಯ ಮೂಲಕ, ನಂಬಿಕೆ ಅತಿ ಅಮೂಲ್ಯವಾಗಿದೆ. ಬೆಳ್ಳಿ ಬಂಗಾರದಕ್ಕಿಂತ ಅತಿ ಉನ್ನತವಾದುದು ನಂಬಿಕೆ ಆಗಿದೆ. ಆ ನಂಬಿಕೆಯಿಂದ ದೇವರು ತುಂಬಿಸ್ತಾ ಇದ್ದಾನೆ. ನಂಬಿಕೆ ಅತಿ ಇಂಪಾರ್ಟೆಂಟ್. ಪೌಲನಲ್ಲಿ ಬರೀತಾ ಇದ್ದಾನೆ, ಆ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ, ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆ. ಎಲ್ಲಿ ವಾಸ ಮಾಡೋದು ಕ್ರಿಸ್ತನು? ನಮ್ಮ ಹೃದಯದ ಒಳಗೆ ವಾಸ ಮಾಡ್ತಾನೆ. ದೇವರು ಎಲ್ಲಿ ವಾಸ ಮಾಡೋದು? ನಮ್ಮ ಹೃದಯದೊಳಗೆ ವಾಸ ಮಾಡಲಿಕ್ಕೆ ಬಯಸ್ತಾನೆ. ಶರೀರದಲ್ಲಿ ಅಲ್ಲ, ಹೃದಯದಲ್ಲಿ ವಾಸ ಮಾಡ್ತಾನೆ ದೇವರು. ಆ ಹೃದಯದಲ್ಲಿ ನಿಮ್ಮ ದೇವರ ಪ್ರೀತಿ ಹಾಕ್ತಾನೆ. ಹೃದಯದಲ್ಲಿ ನಿಮ್ಮ ನಂಬಿಕೆ ಹಾಕಲಿಕ್ಕೆ ಬಯಸ್ತಾನೆ ದೇವರು. ನಮ್ಮ ಹೃದಯದಲ್ಲಿ ದೇವರ ಬಲವನ್ನು, ದೇವರ ಶಕ್ತಿಯನ್ನು ತುಂಬಿಸಲಿಕ್ಕೆ ಬಯಸ್ತಾನೆ. ಒಳಗೆ ತುಂಬಿಸಲಿಕ್ಕೆ ಬಯಸ್ತಾನೆ ದೇವರು. ನಿಮ್ಮ ಒಳಗೆ ನಿಲ್ಲಲಿಕ್ಕೆ ಬಯಸ್ತಾನೆ. ಒಳಗೆ ನಿಂತು ನೀವು ಆ ಒಂದು ದೇವರ ಆತ್ಮನಿಂದ ತುಂಬಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ದೊಡ್ಡ ಬದಲಾವಣೆ ಆಗ್ತದೆ. ಇವತ್ತು ದೊಡ್ಡ ಬದಲಾವಣೆ ಬೇಕಾ? ಅಭಿವೃದ್ಧಿ ಆಗಬೇಕಾ? ನಮ್ಮ ನಾಡು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾ? ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ
ದೇವರ ಶಕ್ತಿಯಿಂದ ತುಂಬಿ, ದೇವರ ಆತ್ಮದಿಂದ ತುಂಬಿ, ಆ ನಂಬಿಕೆಯಿಂದ ನಾವು ತುಂಬಿ, ಆ ಪ್ರೀತಿಯಿಂದ ತುಂಬಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬದಲಾವಣೆ ತರ್ತಾನೆ ಪ್ರಿಯರೇ. ಇವತ್ತು ಬದಲಾವಣೆ ಬೇಕು, ನಿಮ್ಮ ಜೀವಿತದಲ್ಲಿ ಕೂಡ ಬದಲಾವಣೆ ಬೇಕು, ದೇಶದಲ್ಲಿ ಬದಲಾವಣೆ ಬೇಕು. ಬದಲಾವಣೆ ಬೇಕಾದರೆ ಪ್ರಾರ್ಥನೆ ಬೇಕು. ಆತ್ಮದಿಂದ ತುಂಬಿದ ಪ್ರಾರ್ಥನೆ, ನಂಬಿಕೆಯ ಪ್ರಾರ್ಥನೆ ಬೇಕು, ಬಲದಿಂದ ಶಕ್ತಿಯಿಂದ ತುಂಬಿದ ಪ್ರಾರ್ಥನೆ ಬೇಕು. ನಾವು ಮಾಡುವಾಗ ಬದಲಾವಣೆ ಆಗ್ತದೆ, ಮಾನವನಿಂದ ಬದಲಾವಣೆ ಆಗ್ತದೆ. ಮಾನವನ ಒಳಗಿದ್ದ ಎಲ್ಲ ಕೆಟ್ಟ ಸಂಗತಿ, ಮತ್ಸರ, ಅಹಂಕಾರ, ಸುಳ್ಳು, ಮೋಸ ಎಲ್ಲ ಬಿಟ್ಟು ಹೋಗ್ತದೆ. ಒಳಗಿದ್ದ ಕತ್ತಲೆ ಬಿಟ್ಟು ಹೋಗ್ತದೆ, ಬೆಳಕು ಬರ್ತದೆ, ಒಂದು ಚೇಂಜಸ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ವಾಸ ಮಾಡುವ ಹಾಗೆ ಆತನು ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ತನ್ನ ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ದೇವರ ಪ್ರೀತಿ ಅಪಾರವಾದ ಪ್ರೀತಿ, ಅದು ಅಗಾಪೆ ಪ್ರೀತಿ. ದೇವರ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳಬೇಕು, ಸ್ಥಿರಗೊಳ್ಳಬೇಕು. ಏಕೆಂದರೆ ಆ ಸೃಷ್ಟಿಕರ್ತನ ಪ್ರೀತಿ, ಆ ಪ್ರೀತಿ ನಿಮ್ಮ ಒಳಗಿರಬೇಕು. ಯಾರು ನಾಶವಾಗೋದು ಆತನ ಚಿತ್ತ ಅಲ್ಲ, ದೇವರ ಚಿತ್ತ ಅಲ್ಲದು. ಒಬ್ಬರು ಕೂಡ ನಾಶವಾಗಬಾರದು, ಎಲ್ಲರೂ ರಕ್ಷಣೆ ಹೊಂದಬೇಕು. ಕ್ರಿಸ್ತನ ಮುಖಾಂತರ ಎಲ್ಲರೂ ರಕ್ಷಣೆ ಹೊಂದಬೇಕು. ಅದು ಆತನ ಪ್ರೀತಿಯಾಗಿದೆ, ಅದು ಕ್ರಿಸ್ತನ ಪ್ರೀತಿಯಾಗಿದೆ, ಅದು ದೇವರ ಪ್ರೀತಿಯಾಗಿದೆ, ಅಪಾರ ಪ್ರೀತಿಯಾಗಿದೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ನೋಡಿ, ದೇವರ ಪ್ರೀತಿಯ ಅಗಲ, ದೇವರ ಪ್ರೀತಿಯ ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರಲ್ಲಿರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ. ನೋಡಿ, ನಿಮಗೆ ಏನು ಬೇಕು? ಜ್ಞಾನಕ್ಕೆ ಮೀರುವ ಆ ಪ್ರೀತಿ. ನಿಮ್ಮ ಜ್ಞಾನಕ್ಕೆ ಅದು ಅರಿಯಾಗುವುದಿಲ್ಲ. ಜ್ಞಾನಕ್ಕೆ ಮೀರುವ ದೇವರ ಪ್ರೀತಿ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾನೋ, ಅಗಲ, ಎತ್ತರ, ಉದ್ದ, ಆಳ ಎಷ್ಟೆಂಬುದು ದೇವ ಜನರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು. ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಬೇಕು. ಯಾವಾಗ ಕ್ರಿಸ್ತನ ಪ್ರೀತಿಯನ್ನು ನೀವು ತಿಳುಕೊಳ್ತೀರಿ, ಆತನ ಅಗಾಪೆ ಪ್ರೀತಿ ತಿಳುಕೊಳ್ತೀರಿ, ನಿಮ್ಮ ಜೀವಿತ ಬದಲಾಗ್ತದೆ. ನಿಮ್ಮ ಜೀವಿತ ಬದಲಾಗ್ತದೆ, ನಿಮ್ಮ ಜೀವಿತ ಬದಲಾಗ್ತದೆ ಪ್ರಿಯರೇ. ಟೋಟಲ್ ನೀವು ಬದಲಾಗ್ತೀರಿ. ಏಕೆಂದರೆ ಆತನ ಪ್ರೀತಿ ನಿಮ್ಮ ಒಳಗೆ ಬಂದರೆ. ಇವತ್ತು ಆ ಪ್ರೀತಿ ಗೊತ್ತಿಲ್ಲದ ಕಾರಣ ಏನಾಗ್ತಾ ಉಂಟು? ಏನಾಯ್ತು? ಸಂಬಂಧ ಒಳ್ಳೆಯದಿಲ್ಲ, ಸಂಬಂಧ, ಕುಟುಂಬದ ಸಂಬಂಧ ಒಳ್ಳೆಯದಿಲ್ಲ, ನೆರೆಕೆರೆಯ ಸಂಬಂಧ ಒಳ್ಳೆಯದಿಲ್ಲ. ಸಂಬಂಧ ಏಕೆ ಒಳ್ಳೆಯದಿಲ್ಲ? ಆತನ ಪ್ರೀತಿ ಅನುಭವ ಮಾಡಲಿಲ್ಲ, ಕ್ರಿಸ್ತನ ಪ್ರೀತಿ ಅನುಭವ ಮಾಡಲಿಲ್ಲ. ಕ್ರಿಸ್ತನ ಪ್ರೀತಿ ಒಳಗೆ ಇಲ್ಲದಿದ್ದರೆ ಅವರ ಸಂಬಂಧ ಸರಿಯಿಲ್ಲ. ಸಂಬಂಧ ಸರಿಯಾಗಿ ದೇವರ ಪ್ರೀತಿ ನಿಮ್ಮ ಒಳಗಿರಬೇಕು, ಕ್ರಿಸ್ತನ ಪ್ರೀತಿ ನಿಮ್ಮ ಒಳಗಿರಬೇಕು. ಆ ಕ್ರಿಸ್ತನ ಪ್ರೀತಿ ನಿಮಗೆ ಎಲ್ಲ ಮಾಡಲು ಕಲಿಸ್ತದೆ, ಆತನ ಪ್ರೀತಿ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತುಂಟು, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತು, ತಿಳುಕೊಳ್ಳು, ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಪೌಲನು ಬೇಡ್ತಾ ಇದ್ದಾನೆ, ಸಭೆಗೆ ಬೇಡ್ತಾ ಇದ್ದಾನೆ, ಎಲ್ಲ ಜನರಿಗೆ ಬೇಡ್ತಾ ಇದ್ದಾನೆ. ಆತನ ಪ್ರೀತಿ ನೀವು ಅನುಭವ ಮಾಡಬೇಕು ಸ್ವಾಮಿ. ಅವರು ಅನುಭವ ಮಾಡಬೇಕು ನಿನ್ನ ಪ್ರೀತಿ, ನಿನ್ನ ಬಲ, ನಿನ್ನ ನಂಬಿಕೆ, ನಿನ್ನ ಶಕ್ತಿಯನ್ನು ಅವರು ಅನುಭವ ಮಾಡಬೇಕು. ನಿನ್ನ ಪ್ರೀತಿಯ ಅದು ಒಂದು ಪ್ರೀತಿಯ ಆಳ, ಉದ್ದರ, ಎತ್ತರ, ಅಗಲ ಅದು ಅವರು ಅನುಭವ ಮಾಡಬೇಕು ಸ್ವಾಮಿ. ಅವರ ಜ್ಞಾನಕ್ಕಿಂತ ಮೀರಿದ್ದದು ದೇವರ ಪ್ರೀತಿ. ಯಾವಾಗ ದೇವರ ಪ್ರೀತಿ ನೀವು ಅನುಭವ ಮಾಡ್ತೀರಿ, ಆಗ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗ್ತದೆ. ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗ್ತದೆ. ನೀವು ಬೇಡುವಾಗ ಸ್ವಾಮಿ ನನಗೆ ಆ ಪ್ರೀತಿಯಿಂದ ತುಂಬಿಸು, ಆ ಪ್ರೀತಿ ನನಗೆ ಬೇಕು ದೇವರೇ, ನನಗೆ ನಿನ್ನ ಪ್ರೀತಿಯಿಂದ ತುಂಬಿಸು ಹೇಳುವಾಗ ದೇವರು ತುಂಬಿಸಲಿಕ್ಕೆ ಸಿದ್ಧನಿದ್ದಾನೆ. ನಿನಗೆ ಬದಲಾವಣೆ ಮಾಡಲಿಕ್ಕೆ ಆತನು ಸಿದ್ಧನಿದ್ದಾನೆ. ನಿನ್ನ ಜೀವಿತ ಬದಲಾವಣೆ ಮಾಡಲಿಕ್ಕೆ ಆತನು ಸಿದ್ಧನಿದ್ದಾನೆ. ನಿನ್ನ ಮೊರೆಗೆ ಆತನು ಕಿವಿ ಕೊಡುವನಾಗಿದ್ದಾನೆ.
ನಿನ್ನ ಹೃದಯಪೂರ್ವಕ ಮೊರೆ ಇಡುವಾಗ ಆತನು ಕಿವಿ ಕೊಡ್ತಾ ಇದ್ದಾನೆ. ಪೌಲನು ಬರೆಯುತ್ತಾ ಇದ್ದಾನೆ ಸಭೆಗೆ ದೇವರ ಪ್ರೀತಿಯ ವಿಷಯದಲ್ಲಿ. ಅವರಿಗೆ ಅಪಾರ ಪ್ರೀತಿ ಇತ್ತು ದೇವರ ಮೇಲೆ. ಏಕೆಂದರೆ ಪೌಲನಿಗೆ ಗೊತ್ತಿತ್ತು ಕ್ರಿಸ್ತನ ಪ್ರೀತಿ ಏನೆಂದು. ಅವನು ಅವನಿಗೇನಾಗಿದೆ, ಮುಖಾಮುಖಿ ಎನ್ಕೌಂಟರ್ ಆಗಿದ್ದಾನೆ ಅವನು. ಅದು ಅವನಿಗೆ ಗೊತ್ತುಂಟು. ಯೇಸು ಕ್ರಿಸ್ತನು ಎಂಥ ತ್ಯಾಗ ಮಾಡಿದ್ದಾನೆ ಮಾನವನಿಗೋಸ್ಕರ, ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ. ಆತನ ರಕ್ತವನ್ನು ಸುರಿಸ್ತಾನೆ, ಆತನಿಗೆ ಗೊತ್ತುಂಟು. ಪೌಲನು ಯೇಸುಟ್ಟಿಗೆ ಇರಲಿಲ್ಲ, ಆದರೂ ಆತನು ಆತನ ಪ್ರೀತಿಯನ್ನು ತಿಳ್ಕೊಂಡನು. ಇವತ್ತು ದೇವರ ಪ್ರೀತಿ ತಿಳ್ಕೊಳ್ಳಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾನೆ, ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಆತನ ಪ್ರೀತಿ ನೀವು ಅನುಭವ ಮಾಡಬೇಕೆಂದು, ಆತನ ಅಗಾಪ ಪ್ರೀತಿ ನೀವು ಅನುಭವ ಮಾಡಬೇಕೆಂದು ಆತನು ಬಯಸ್ತಾ ಇದ್ದಾನೆ ಪ್ರಿಯರೇ. ಏಕೆಂದರೆ ಆತನ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರಿ, ನೀವು ಪ್ರಿಯರಾಗಿದ್ದೀರಿ ಆತನ ದೃಷ್ಟಿಯಲ್ಲಿ ಪ್ರಿಯರೇ. ಒಂದು ತರಿ ಆತನ ಪ್ರೀತಿಯ ವಿಷಯ ಟೇಸ್ಟ್ ಮಾಡಿ ನೋಡಿ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ಕೊಂಡು, ನಮ್ಮಲ್ಲಿ ಕಾರ್ಯ ಸಾಧಿಸುವ, ಯಾರು ನಮ್ಮಲ್ಲಿ ಕಾರ್ಯ ಸಾಧಿಸ್ತಾ ಇದ್ದಾನೆ? ಕ್ರಿಸ್ತನು ಕಾರ್ಯ ಸಾಧಿಸ್ತಾ ಇದ್ದಾನೆ, ನಮ್ಮಲ್ಲಿ ಕಾರ್ಯ ಸಾಧಿಸ್ತಾ ಇದ್ದಾನೆ. ಅದನ್ನು ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ದೇವರ ಶಕ್ತಿ, ಕ್ರಿಸ್ತನ ಶಕ್ತಿ, ಕ್ರಿಸ್ತನ ಪ್ರೀತಿ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ, ನೋಡಿ, ನೀವು ಬೇಡುವುದಕ್ಕಿಂತಲೂ, ನೀವು ಏನೇನು ಬೇಡುವುದಕ್ಕಿಂತಲೂ ಆತ ಹೆಚ್ಚು ಕೊಡುವ ದೇವರಾಗಿದ್ದಾನೆ. ಒಬ್ಬ ಮಾನವನಿಗೆ ಲಿಮಿಟ್ ಉಂಟು, ಆದರೂ ಅನ್ಲಿಮಿಟೆಡ್ ಆಗಿ ಆತನು ನಿಮಗೆ ಆಶೀರ್ವಾದ ಮಾಡ್ತಾನೆ. ಸ್ವಲ್ಪ ನಾವು ಆಲೋಚನೆ ಮಾಡುವ, ನಿಮ್ಮ ಒಳಗಿದ್ದ ಶ್ವಾಸ ಯಾರ ಶ್ವಾಸ? ಅದು ದೇವರ ಶ್ವಾಸವಾಗಿದೆ. ದೇವರ ಶ್ವಾಸ. ಆ ಶ್ವಾಸ ಹೋದರೆ ಏನುಂಟು? ಶ್ವಾಸ ಹೋದರೆ ಆ ಮಾನವನು ಯಾರಿಗೂ ಕೂಡ ಬೇಡ, ಮನೆಯವರಿಗೆ ಕೂಡ ಬೇಡ, ಕುಟುಂಬವರಿಗೆ ಬೇಡ. ಅವನು ಎಷ್ಟು ತನಕ ದೇವರ ಶ್ವಾಸ ನಿಮ್ಮ ಒಳಗುಂಟು, ದೇವರ ಆತ್ಮ ನಿಮ್ಮ ಒಳಗುಂಟು, ಅಷ್ಟ ತನಕ ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ನೆರೆಕವರು ನಿಮ್ಮನ್ನು ಇವನು ಜೀವಂತ ಇದ್ದಾನೆ ಎಲ್ಲ ವಿಷಯ. ಆದರೆ ಶ್ವಾಸ ಹೋದರೆ ಏನಿಲ್ಲ, ಅದು ಆ ಶ್ವಾಸ ಕೊಟ್ಟದ್ದು ದೇವರು ನಮಗೆ. ನಿಮಗೆ ದೇವರು ಶ್ವಾಸ ಕೊಟ್ಟಿದ್ದಾನೆ, ದೇವರು ಜೀವಂತ ಇಟ್ಟಿದ್ದಾನೆ. ನಿಮಗೆ ಜೀವಿಸಲಿಕ್ಕೆ ದೇವರು ಕಲಿಸ್ತಾನೆ. ಹೇಗೆ ನೀವು ಜೀವಿಸಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು. ಸ್ವಾಮಿ ನನಗೆ ಕಲಿಸು ಜೀವಿಸಲಿಕ್ಕೆ, ಆತನು ಕಲಿಸುವನಾಗಿದೆ. ಆತನು ನಿಮ್ಮನ್ನು ಪ್ರೀತಿಸ್ತಾನೆ, ಆತನು ನಿಮಗೆ ಶರೀರಕ್ಕೆ ಬಲ ಕೊಡ್ತಾನೆ, ಕೆಲಸ ಕಾರ್ಯ ಮಾಡಲಿಕ್ಕೆ, ನೀವು ಹೋಗುವಾಗ ನೀವು ಬರುವಾಗ ಆತನು ಕಾಪಾಡ್ತಾನೆ. ಆತನ ದೇವದೂತರು ನಿಮಗೆ ಕೊಟ್ಟಿದ್ದಾನೆ. ಹಿಂದೆ ಮುಂದೆ ದೇವದೂತರು ನಿಂತು ಎಷ್ಟು ಸರಿ ನಿಮಗನ್ನು ಕಾಪಾಡಿದ್ದಾನೆ, ಎಷ್ಟು ಗಂಡ ಅಂತ ನಿಮಗೆ ಕಾಪಾಡಿದ್ದಾನೆ. ಏಕೆಂದರೆ ಆತನು ಕಾಪಾಡೋ ದೇವರು. ಆತನ ರೆಕ್ಕೆ ಒಳಗೆ ನೀವು ಇದ್ದೀರಿ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತುಂಟು, ಯೋಚಿಸುಗಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ. ಯೋಚಿಸುಗಿಂತ, ನಮ್ಮ ಯೋಚನೆಗಿಂತ ಆತನು ದೊಡ್ಡವನಾಗಿದ್ದಾನೆ. ನಮ್ಮ ಬಲಕ್ಕಿಂತಲೂ ಆತನು ಬಲ ದೊಡ್ಡದಾಗಿದೆ. ನಮ್ಮ ಯೋಚನೆ, ನಮ್ಮ ಜ್ಞಾನಕ್ಕಿಂತಲೂ ಆತನ ಜ್ಞಾನ ಉನ್ನತವಾಗಿದೆ ಜ್ಞಾನ. ಪುನಃ ಅಲ್ಲಿ ದೇವರ ವಾಕ್ಯದೆ, ಕ್ರಿಸ್ತ ಯೇಸುನಲ್ಲಿಯೂ ತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ ಆಮೇನ್. ಕ್ರಿಸ್ತ ಏನೋ ಆಶೀರ್ವಾದ ಬರಬೇಕಾದ, ಕ್ರಿಸ್ತ ಯೇಸುನ ಮುಖಾಂತರವೇ ಆಶೀರ್ವಾದ, ಆತನ ಮುಖಾಂತರವೇ ಆಶೀರ್ವಾದ. ಆತನು ನಮ್ಮವರು ನಾಚಿಕೆಗೆ ಈಡಾಗುವುದೇ ಇಲ್ಲ, ಏಕೆಂದರೆ ಆತನು ದೇವರಾಗಿದ್ದಾನೆ. ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಆ ಪ್ರೀತಿ ಯಾರಿಗೆ ಗೊತ್ತಿತ್ತು? ಹಳೆ ಒಡಂಬಡಿಕೆಯಲ್ಲಿ ದಾವೀದನಿಗೆ ಗೊತ್ತಿತ್ತು. ಆತನ ಪ್ರೀತಿಯ ವಿಷಯದಲ್ಲಿ ಗೊತ್ತಿತ್ತು. ಅದಕ್ಕೋಸ್ಕರ ಆತನು ಅವನಿಗೆ ಮಾತಾಡ್ತಿದ್ದ, ಅವನ ಹೃದಯಕ್ಕೆ ಆತನು ಮಾತಾಡ್ತಿದ್ದ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. ಕೀರ್ತನೆ, ನಿಮ್ಮ ಸತ್ಯವೇದದಲ್ಲಿ ಕೀರ್ತನೆದಲ್ಲಿ ತೆಗೀರಿ, ಕೀರ್ತನೆ 103 ಕೀರ್ತನೆಯಲ್ಲಿ ಆತನು ಆ ಒಂದು ಪ್ರೀತಿಯ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ದಾವೀದನು. ಆತನು ಹೇಳ್ತಾ ಇದ್ದಾನೆ, ನನ್ನ ಮನಸ್ಸಿಗೆ ಮಾತಾಡ್ತಾ ಇದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅಂದರೆ ದೇವರನ್ನು ಸೃಷ್ಟಿಕರ್ತನನ್ನು ಕೊಂಡಾಡು. ಮನಸ್ಸಿಗೆ ಹೇಳ್ತಾನೆ, ಮನಸ್ಸಿಗೆ ಮಾತಾಡ್ತಾ ಇದ್ದಾನೆ. ಮನಸ್ಸು, ದೇವರು ಮನಸ್ಸು ನೋಡುವುದು, ಹೃದಯ ನೋಡುವುದು. ಹೃದಯಕ್ಕೆ ಆತನು ಮಾಡ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ದೇವರನ್ನು ಕೊಂಡಾಡು, ದೇವರನ್ನು ಘನಪಡಿಸು, ದೇವರ ನಾಮವನ್ನು ಮೇಲೆತ್ತು, ದೇವರ ಗೌರವವನ್ನು ಕಾಪಾಡು.
ನನ್ನ ಮನಸ್ಸೇ, ನೋಡಿ ಪುನಃ ಅಲ್ಲಿ ದೇವರಾಗ ನನ್ನ ಸರ್ವೇಂದ್ರಗಳೇ, ನನ್ನ ಸರ್ವೇಂದ್ರಗಳೇ, ನೋಡಿ ಪ್ರಾರ್ಥನೆ ಮಾಡುವ ರೀತಿ ನೋಡಿ, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು, ದೇವರ ಪವಿತ್ರ ನಾಮವನ್ನು ಕೀರ್ತಿಸು, ಘನಪಡಿಸು, ಕೊಂಡಾಡು, ಆತನ ನಾಮವನ್ನು ಕೊಂಡಾಡು. ಏಕೆಂದರೆ ಆತನು ಒಳ್ಳೆಯವನಾಗಿದ್ದಾನೆ, ಆತನು ಪ್ರೀತಿ ಮಾಡುವವನಾಗಿದ್ದಾನೆ. ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು, ಆ ಭಕ್ತನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ದಿವಾಸಲು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದ, ಮನಸ್ಸಿಗೆ ಮಾತಾಡ್ತಿದ್ದ, ತನ್ನ ಮನಸ್ಸಿಗೆ ಆತನು ಮಾತಾಡ್ತಿದ್ದ. ಯಾವ ರೀತಿಯಲ್ಲಿ ದೇವರನ್ನು ನೀನು ಕೊಂಡಾಡಬೇಕು, ದೇವರಿಗೆ ಯಾವ ರೀತಿಯಲ್ಲಿ ನೀನು ಘನಪಡಿಸಬೇಕು, ಆತನ ನಾಮನು ಹೇಗೆ ನೀನು ಮೇಲೆ ಎತ್ತಬೇಕು, ಆತನ ಗೌರವ ಹೇಗೆ ಕಾಪಾಡಬೇಕಂತ ಆತನು ಅಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಸರ್ವೇಂದ್ರಗಳೇ, ಎಲ್ಲ ಸರ್ವೇಂದ್ರ ಪಂಚಾಂದ್ರಿಯ ಹೇಳ್ತಾರೆ, ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು, ಆತನ ನಾಮವನ್ನು ನೀನು ಕೀರ್ತಿಸು. ಯಾವಾಗ ನೀವು ದೇವರನ್ನು ಮಹಿಮೆ ಪಡಿಸ್ತೀರಿ ಆಗ ನಿಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಲ್ಲಿ ದೇವರು ಮೂವ್ ಆಗ್ತಾನೆ. ಆತನ ನಾಮ ನೀವು ಮಹಿಮೆ ಪಡಿಸಬೇಕು. ಪುನಃ ಅಲ್ಲಿ ಪುನಃ 2 ಹೇಳ್ತದೆ, ನನ್ನ ಮನವೇ, ಪುನಃ ಹೇಳ್ತಾನೆ ನನ್ನ ಮನವೇ, ನನ್ನ ಮನಸ್ಸೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಪುನಃ ಹೇಳ್ತಾನೆ ಆತನನ್ನೇ ಕೊಂಡಾಡು, ಆತನನ್ನೇ ಘನಪಡಿಸು, ಆತನನ್ನೇ ಮಹಿಮೆ ಪಡಿಸು. ನಿಮ್ಮ ಜೀವಿತದಲ್ಲಿ ನೀವು ದೇವರಿಗೆ ಮಹಿಮೆ ಪಡಿಸುವಾಗ, ಈ ಶರೀರದಲ್ಲಿ ಇರುವಾಗ ನೀವು ದೇವರ ನಾಮವನ್ನು ಮಹಿಮೆ ಪಡಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾನೆ. ನೀವು ಬೆಳಕಾಗಿ ಇರುವಾಗ, ಲೋಕದಲ್ಲಿ ನೀವು ಬೆಳಕಾಗಿ ದೇವರು ಇಟ್ಟಿದ್ದಾನೆ, ನಿಮಗೆ ನೆರೆಕರೆಯಲ್ಲಿ ನಿಮಗೆ ಬೆಳಕಾಗಿ ಇಟ್ಟಿದ್ದಾನೆ. ನೀವು ಆ ಬೆಳಕಾಗಿ ಇರುವಾಗ ದೇವರ ನಾಮವನ್ನು ನೀವು ಮಹಿಮೆ ಪಡಿಸ್ತೀರಿ. ನೀವು ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದ್ದಾರೆ ಅದು ಪ್ರತ್ಯೇಕವಾಗಿದ್ದಾರೆ, ಅವರು ದೇವರ ಮಕ್ಕಳಾಗಿದ್ದಾರೆ. ಅವರು ದೇವರ ವಾಕ್ಯ ಸ್ಪಷ್ಟ ಹೇಳ್ತಾನು, ಯಾರ್ಯಾರು ಆತನು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನನ್ನು ದೇವರನ್ನು ಸ್ವೀಕಾರ ಮಾಡಿದರೆ ಆತವರು ಪ್ರತ್ಯೇಕವಾಗಿದ್ದಾರೆ, ದೇವರ ಮಕ್ಕಳಾಗಿದ್ದಾರೆ, ಅವರು ಬೆಳಕಾಗಿದ್ದಾರೆ, ಅವರು ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿದ್ದಾರೆ, ಕೊಂಡಾಡುವವರಾಗಿದ್ದಾರೆ. ಏಕೆಂದರೆ ಅವರಿಗೆ ದೇವರ ಪ್ರೀತಿ ಅನುಭವ ಆಗಿದೆ. ಒಂದು ವೇಳೆ ದೇವರ ಪ್ರೀತಿ ಅನುಭವ ಆಗದಿದ್ದರೆ ಒಂದು ವಿಶ್ವಾಸಿಗೆ ನಿಜವಾಗಿ ಅವರಿಗೆ ಆ ರಕ್ಷಣೆ ವಿಷಯದಲ್ಲಿ ಅನುಭವ ಆಗಲಿಲ್ಲ ಎಂದು ಅರ್ಥ. ಹಳೆ ಒಡಂಬಡಿಕೆ ದಾವೀದನು, ಹೊಸ ಒಡಂಬಡಿಕೆಯಲ್ಲ, ಹಳೆ ಒಡಂಬಡಿಕೆ ಅವನಿಗೆ ಅನುಭವ ಆಗಿದೆ, ದೇವರ ಪ್ರೀತಿ ಅನುಭವ ಆಗಿದೆ. ಪ್ರಿಯರೇ, ಹೊಸ ಒಡಂಬಡಿಕೆ ನೀವು ದೇವರ ಮಕ್ಕಳಾಗಿದ್ದೀರಿ. ಹಾಗಾದರೆ ಯಾವ ರೀತಿಯಲ್ಲಿ ದೇವರಿಗೆ ನಾವು ಕೊಂಡಾಡಬೇಕು? ಅಲ್ಲಿ ವಾಕ್ಯ ಹೇಗೆ ಹೇಳ್ತಾನು, ನನ್ನ ಮನವೇ ದೇವರನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ಮಾಡಿದ ಉಪಕಾರ, ದೇವರು ಏನೇನು ಉಪಕಾರ ಮಾಡಿದ್ದಾನೆ ನಿಮಗೆ, ಯಾವ ರೀತಿಯಲ್ಲಿ ಉಪಕಾರ ಮಾಡಿದ್ದಾನೆ, ಹೇಗೆ ಉಪಕಾರ ಮಾಡಿದ್ದಾನೆ, ಒಂದನ್ನು ಮರೆಯಬೇಡ. ಒಂದನ್ನು ಎಲ್ಲ ನೆನಪಿಗೆ ತಂದು ನೀನು ಆತನನ್ನು ಕೊಂಡಾಡು, ಉಪಕಾರ ಸ್ಮರಿಸು, ಆತನ ಉಪಕಾರವನ್ನು ನೀನು ಸ್ಮರಿಸು, ಆತನ ಮಾಡಿದ ಉಪಕಾರವನ್ನು ನೀನು ನೆನಪಿಗೆ ತರ ಮತ್ತು ಆತನ ಕೊಂಡಾಡು, ಉಪಕಾರ ಸ್ಮರಿಸು. ಯಾವಾಗ ನೀನು ಈ ರೀತಿ ಮಾಡ್ತೀಯ ತನ್ನ ಜೀವಿತದಲ್ಲಿ, ಆಗ ನಿನ್ನ ಜೀವಿತ ಅದ್ಭುತ ರೀತಿಯಲ್ಲಿ ದೇವರು ನಡೆಸ್ತಾನೆ, ದೇವರೇ ನಡೆಸ್ತಾನೆ. ಅದಕ್ಕೆ ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಮತ್ತು ಎಲ್ಲ ನಿಮಗೆ ಸಿಗುವುದೇನು ಹೇಳ್ತಾನೆ. ಮೊದಲು ನೀವು ತವಕ ಪಡಬೇಕು, ದೇವರ ನಾಮವನ್ನು ಕೊಂಡಾಡಬೇಕು, ದೇವರ ನಾಮವನ್ನು ಘನಪಡಿಸಬೇಕು. ದೇವರು ಮಾಡಿದ ಉಪಕಾರ ಒಂದನ್ನು ಮರೆಯದೆ ಎಲ್ಲ ಉಪಕಾರಕ್ಕಾಗಿ ಆತನನ್ನು ಕೊಂಡಾಡಬೇಕು, ನೆನೆಪ್ತದ ಆತನ ಆಗ ದೇವರು ಎಲ್ಲವೂ ನಿಮ್ಮ ಅಗತ್ಯವು ನೀಗಿಸುವ ಆತನು, ಎಲ್ಲ ಅಗತ್ಯ ನಿಮಗೆ ನೀಗಿಸ್ತಾನೆ. ಏಕೆಂದರೆ ಆತನು ನಿಮ್ಮನ್ನು ಪ್ರೀತಿಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಗೆ ಹೇಳ್ತಾ ಉಂಟು, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು. ಎಲ್ಲ ಅಪರಾಧ, ಪ್ರಿಯರೇ, ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಅಪರಾಧ ಕ್ಷಮಿಸಲ್ಪಡ್ತದೆ, ಎಲ್ಲ ಪಾಪ ಕ್ಷಮಿಸಲ್ಪಡ್ತದೆ, ಎಲ್ಲ ಆಶೀರ್ವಾದ ಯೇಸುನ ಮುಖಾಂತರ ಎಸ್ಸೆನ್ ಆಮೇನ್ ಆಗ್ತದೆ. ಯೇಸುನ ಮುಖಾಂತರ, ಯೇಸುನ ನಾಮದಲ್ಲಿ ಅದು ಆಗೋದು. ಇಡೀ ಜಗತ್ತು ನೋಡ್ತೀರಲ್ಲ, ಅದು ಯೇಸುನ ಮುಖಾಂತರ ಆದದ್ದು. ನೀವು ನೋಡ್ತೀರಿ, ಸಮುದ್ರ ನೋಡ್ತೀರಿ, ಯೇಸುನ ಮುಖಾಂತರ ಆದದ್ದು. ಈ ಭೂಮಿಯಲ್ಲಿ ಅದೆಲ್ಲ ಸಂಪತ್ತು ಯೇಸುನದ್ದು, ಯೇಸುನ ಮುಖಾಂತರ ಯಾವುದು, ಯೇಸುನ ನಾಮಕಸರ ದೇವರು ಸೃಷ್ಟಿ ಮಾಡಿದ್ದು. ಅದಕ್ಕೋಸ್ಕರ ಆತನು ಅಲ್ಲಿ ಹೇಳ್ತಾ ಇದ್ದಾನೆ,
ನಿನ್ನ ಎಲ್ಲ ಅಪರಾಧ ಕ್ಷಮಿಸಲ್ಪಡಬೇಕಾ, ನಿನ್ನೆಲ್ಲ ಪಾಪ ಕ್ಷಮಿಸಲ್ಪಡಬೇಕಾ? ಯೇಸು ಬೇಕು. ಯೇಸುವಿನ ನಾಮದಲ್ಲಿ ಕ್ಷಮಿಸಲ್ಪಡ್ತದೆ. ಪ್ರಿಯರೇ, ಹಳೆ ಒಡಂಬಡಿಕೆ ದಾವೀದನಿಗೆ ಆ ಸಮಯದಲ್ಲಿ ಯೇಸು ಲೋಕಕ್ಕೆ ಬರಲಿಲ್ಲ. ದಾವೀದನು ಪ್ರವಾದನೆ ಮಾಡ್ತಾನೆ, ಅವನು ಬರುವನಿದ್ದಾನೆ, ಬರಲಿಕ್ಕಿದ್ದಾನೆ, ರಕ್ಷಕನು ಬರಲಿಕ್ಕಿದ್ದಾನೆ ಲೋಕದಲ್ಲಿ, ಆತನು ಲೋಕಕ್ಕೆ ಬರಲಿಕ್ಕಿದ್ದಾನೆ. ಆದರೆ ಅವನ ಸಮಯದಲ್ಲಿ ಅವನು ಬರಲಿಲ್ಲ ಲೋಕಕ್ಕೆ. ಆದರೂ ಅವನಿಗೆ ಅದರ ವಿಷಯದಲ್ಲಿ ಅನುಭವ ಇತ್ತು. ನೋಡಿ, ಕ್ಷಮೆ ಆಗುವುದು ಪಾಪದ ಸಮಯದಲ್ಲಿ, ಅಪರಾಧದ ಸಮಯದಲ್ಲಿ, ಶಾಪದ ಸಮಯದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ. ನಾವು ಹೊಸ ಒಡಂಬಡಿಕೆಯನ್ನು ಓದಿದ್ರೆ ನಮಗೆ ಗೊತ್ತಾಗ್ತದೆ, ಯೇಸುವಿನ ಮುಖಾಂತರವೇ ಶಿಲುಬೆಯಲ್ಲಿ ಆತನು ಎಲ್ಲರ ಪಾಪ ಶಾಪ ಕ್ಷಮಿಸಿದ್ದಾನೆ ಮತ್ತು ಎಲ್ಲರಿಗೆ ಆತನ ಮುಖಾಂತರ ಆಶೀರ್ವಾದ ಮಾಡಿದ್ದಾನೆ ಆಲ್ರೆಡಿ. ಇವತ್ತು ಕಷ್ಟದಲ್ಲಿದ್ದವರ ಸಮಸ್ಯೆಯಲ್ಲಿ ಇರುವುದಾದರೆ ಅದಕ್ಕೆ ದೇವರ ಕಾರಣ ಅಲ್ಲ, ಮಾನವನ ಕಾರಣ. ವಾಕ್ಯದ ಜ್ಞಾನ ಇಲ್ಲದೆ ಮಾನವನು ನರಳಾಡ್ತಾ ಇದ್ದಾನೆ, ಕಷ್ಟದಲ್ಲಿದ್ದಾನೆ, ಸಮಸ್ಯೆಯಲ್ಲಿದ್ದಾನೆ. ಏಕೆಂದರೆ ಅವರು ವಾಕ್ಯ ಅವನು ಅನುಭವ ಮಾಡಲಿಲ್ಲ. ಅವರು ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ಆತನೇನೆಲ್ಲ ಅಪರಾಧವನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವನು. ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು. ಯೆಶಾಯನ ಗ್ರಂಥ 53 ನೀವು ಹೋಗಿದ್ರೆ ಗೊತ್ತಾಗ್ತದೆ, ಅಲ್ಲಿ ನಿನ್ನ ಎಲ್ಲ ಕಾಯಿಲೆಯನ್ನು ಆತನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆತನಿಗೆ ಕೊರಡೆಯಲ್ಲಿ ಹೊಡೆಯುವಾಗ, ಆ ಪೆಟ್ಟು ಹೊಡೆಯುವಾಗ ಗಾಯ ಆಯಿತು. ಆ ಗಾಯದಿಂದ ನಿಮ್ಮ ಎಲ್ಲ ಜಗತ್ತಿನ ಎಲ್ಲ ಕಾಯಿಲೆಯು ಆತನು ಆ ಗಾಯದಿಂದ ತಗೊಂಡಿದ್ದಾನೆ. ಎಲ್ಲ ರೋಗವು ಗುಣ ಮಾಡಿದ್ದಾನೆ ಎಂದು ವಾಕ್ಯ ಹೇಳ್ತದೆ ಅಲ್ಲಿ. ಇವತ್ತು ಮಾನವನು ಕಷ್ಟದಲ್ಲಿ ಇರುವುದಾದರೆ, ಸಮಸ್ಯೆಯಲ್ಲಿದ್ದರೂ, ರೋಗದಲ್ಲಿ ಇರುವುದಾದರೆ ವಾಕ್ಯದ ಜ್ಞಾನ ಇಲ್ಲದೆ ಈ ಲೋಕದಲ್ಲಿ ವಾಕ್ಯ ಜ್ಞಾನಲ್ಲೇ ನಡೆಸ್ತಾನೆ. ಅದಕ್ಕೋಸ್ಕರ ಕಷ್ಟದಲ್ಲಿ, ರೋಗದಲ್ಲಿ. ಆದರೆ ಯೇಸುವಿನ ನಾಮದಲ್ಲಿ ರೋಗದಿಂದ ಬಿಡುಗಡೆ ಆಗ್ತದೆ. ಅಲ್ಲಿ ದೇವರ ವಾಕ್ಯದೆ, ನಿನ್ನ ಸಮಸ್ತ ರೋಗಗಳನ್ನು ವಾಸ ಮಾಡುವವನು, ನಿನ್ನ ಜೀವವನ್ನು ನಾಶನದಿಂದ ತಪ್ಪಿಸುವವನು, ನಾಶನ ಮಾರ್ಗದಿಂದ ತಪ್ಪಿಸುವವನು ಆತನು ತಪ್ಪಿಸ್ತಾನೆ. ನಾಶನ ಮಾರ್ಗದಿಂದ ತಪ್ಪಿಸುವವನು. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗಾರಿಸುವನು. ಪ್ರೀತಿ ಕೃಪೆಯಿಂದ ಕಿರೀಟದಿಂದ, ದೇವರ ಪ್ರೀತಿ ಮತ್ತು ಕೃಪೆ. ಪ್ರಿಯರೇ, ಈಗ ಕೃಪೆ ಉಂಟು, ದೇವರ ಕೃಪೆ ಉಂಟು. ನಿಮಗೆ ವಾಕ್ಯವು ಸಾರಲ್ಪಡ್ತದೆ. ಆ ಕೃಪೆಯಿಂದ ದೇವರ ವಾಕ್ಯವು ಸಾರಲ್ಪಡ್ತದೆ. ಇವತ್ತು ನೀವು ಕೇಳುವುದಾದರೆ ಈ ವಾಕ್ಯ ಎಲ್ಲ ಕೇಳ್ತಾ ಇದ್ದೀರಿ, ಆತನ ಕೃಪೆ ಆಗಿದೆ, ಆತನ ಪ್ರೀತಿ ಆಗಿದೆ. ಪ್ರಿಯರೇ, ದೇವರು ಒಳ್ಳೆಯ ಅವಕಾಶ ಇಟ್ಟಿದ್ದಾನೆ ಮಾನವನಿಗೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ, ಅವರ ಜೀವಿತವನ್ನು ಬದಲಾಯಿಸಲಿಕ್ಕೆ. ಜೀವಿತ ಬದಲಾಗುವುದು ಪ್ರಿಯರೇ, ಮನಸ್ಸು ಬದಲಾಗುವುದು, ಜೀವಿತ ಬದಲಾಗುವುದು, ಅಭ್ಯಾಸ ಬದಲಾಗುವುದು. ಯೇಸುವಿನ ನಾಮದಲ್ಲಿ ಮಾತ್ರ ಬದಲಾಗ್ತದೆ. ಅದು ಮಾನಸಾಂತರ, ಪಶ್ಚಾತ್ತಾಪ. ಯಾವಾಗ ನಾವು ಮಾನಸಾಂತರಾಗಿ, ಪಶ್ಚಾತ್ತಾಪ ಆಗಿ ಕ್ರಿಸ್ತನ ಕಡೆಗೆ ತಿರುಗುತ್ತೇವೆ, ಆಗ ಪ್ರೀತಿ ಮತ್ತು ಕೃಪೆ ಎಂಬ ಕಿರೀಟದಿಂದ ನಿಮಗೆ ತುಂಬಿಸುವನಾದು. ಶುಭವು ಕೃಪೆಯು ನಿಮಗೆ ಹಿಂಬಾಲಿಸ್ತದೆ. ನಿಮಗೆ ಶುಭವು ಕೃಪೆ ಬೇಕಾ? ಆತನ ನಾಮದಲ್ಲಿ ಅದು ಹಿಂಬಾಲಿಸ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಹಿಂಬಾಲಿಸ್ತದೆ. ಶುಭ ಮತ್ತು ಕೃಪೆ, ಪ್ರೀತಿ ಮತ್ತು ಕೃಪೆ. ಆ ಪ್ರೀತಿ ಕೃಪೆ ಎಂಬ ಕಿರೀಟವನ್ನು ದೇವರು ಹಿಡಿಲಿಕ್ಕೆ ಬಯಸ್ತಾನೆ ಮಾನವನಿಗೆ. ಏಕೆಂದರೆ ಮಾನವನು ಆತನ ದೃಷ್ಟಿಯಲ್ಲಿ ಅಮೂಲ್ಯನಾಗಿದ್ದಾನೆ. ಪುನಃ ಮಾತಾಡ್ತಾ ಇದ್ದಾನೆ, ಮಾನವನು ನೀವು ಅಮೂಲ್ಯರು. ದೇವರ ದೃಷ್ಟಿಯಲ್ಲಿ ನೀವು ಅಮೂಲ್ಯರಾಗಿದ್ದೀರಿ, ದೇವರ ದೃಷ್ಟಿಯಲ್ಲಿ ನೀವು ಪ್ರಿಯರಾಗಿದ್ದೀರಿ. ಪಾಪಿಗಳನ್ನು ರಕ್ಷಿಸಲಿಕ್ಕೆ ದೇವರು ಬಂದದ್ದು. ಪಾಪಿಗಳನ್ನು ಪ್ರೀತಿ ಮಾಡ್ತಾ ಹೋದನು. ಏಕೆಂದರೆ ಅವರು ಪಾಪದಲ್ಲೇ ಇರಬೇಕೆಂದಲ್ಲ, ಪಾಪದಿಂದ ಬದಲಾಗಬೇಕೆಂದು. ಅವರು ಮಾನಸಾಂತರ ಆಗಬೇಕು, ಅವರು ಪಶ್ಚಾತ್ತಾಪ ಆಗಬೇಕು, ಅವರು ದೇವರ ಕಡೆಗೆ ತಿರುಗಬೇಕು, ಅವರು ಪರಿವರ್ತನೆ ಆಗಬೇಕೆಂದು ದೇವರು ಬಯಸ್ತಾನೆ. ದೇವರು ಅದೇ ಬಯಸ್ತಾನೆ, ಬೇರೆ ಏನು ಬಯಸ್ತಿಲ್ಲ. ಅಲ್ಲ, ನಾನು ಹೇಗೆ ಬದಲಾಗುವುದು? ದೇವರು ಶಕ್ತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನಿನ್ನನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ದೇವರ ಕಡೆಗೆ ತಿರುವಾಗ, ಯೇಸುವೇ ನಾನೊಂದು ಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸು ಹೇಳುವಾಗ ಆತನು ಕ್ಷಮಿಸ್ತಾನೆ. ನಿನ್ನ ಎಲ್ಲ ಪಾಪ ಅಪರಾಧಗಳನ್ನು ಆತನು ಕ್ಷಮಿಸುವ ದೇವರಾಗಿದ್ದಾನೆ, ಆತನು ಕ್ಷಮೆ ಕೊಡುವ ದೇವರಾಗಿದ್ದಾನೆ.
ಚಿಂತೆ ಮಾಡುವ ಅಗತ್ಯ ಇಲ್ಲ. ಅಯ್ಯೋ ನನ್ನ ಗತಿ ಏನೆಂದು ದೇವರು ಇಡೀ ಜಗತ್ತಿನ ಜನರಿಗೆ ಒಂದು ಮಾರ್ಗ ತೆರೆದಿಟ್ಟಿದ್ದಾನೆ. ಯೇಸು ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಪರಲೋಕಕ್ಕೆ ಯಾರು ಹೋಗಲಿಕ್ಕೆ ಆಗುವುದಿಲ್ಲ. ತಂದೆ ಆ ಥರ ಯಾರು ಹೋಗಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಆತನು ಮಾರ್ಗವಾಗಿದ್ದಾನೆ, ಹೋಗುವ ಮಾರ್ಗ. ಆತನ ಜೀವವಾಗಿದ್ದಾನೆ. ಆ ಜೀವ ನಮಗೆ ಬೇಕು. ಇವತ್ತು ಕ್ರಿಸ್ತನ ಜೀವ ನಮಗೆ ಬೇಕು. ಆತನು ಸತ್ಯವಾಗಿದ್ದಾನೆ, ಸತ್ಯವಾಗಿದ್ದಾನೆ ಅವನು. ಅದಕ್ಕೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ಪ್ರಿಯರೇ, ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪರಾದ ತಂದೆಯ ದೇವರು, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಆಗ್ಬೋದು ಯಾರು ಪ್ರೀತಿ ಮಾಡೋದಿಲ್ಲ ಇವರ ಹತ್ರ, ಯಾರು ಕರ್ತನೆ ಇವರಿಗೆ ನೋಡುವರಿಲ್ಲ, ಯಾರು ಕರ್ತನೆ ಸ್ವಾಮಿ ಜೀವಿತದಲ್ಲಿ ಇವರಿಗೆ ಕರ್ತನೆ ಯಾರು ಕೂಡ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ನೋಡಲಿಲ್ಲ. ಆದರೂ ನೀನು ನೋಡ್ತಾ ಇದ್ದಿ ಕರ್ತನೆ. ಯೇಸು ನಿಮ್ಮನ್ನು ಒಳ್ಳೆಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಕರುಣೆಯ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಯೇಸುನ ಹಸ್ತ ನಿಮ್ಮ ಮೇಲೆ ಉಂಟು. ಚಿಂತೆ ಮಾಡಬೇಡಿರಿ ತಂದೆ. ನಿನಗೆ ಸ್ತೋತ್ರ. ನಿನ್ನ ಬಲದಿಂದ ತುಂಬಿಸು. ನಿನ್ನ ನಾಮದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ ಕತೆ. ಇದೇ ಸಮಯದಲ್ಲಿ ಬಿಡುಗಡೆ ಆಗಲಿ ಕತನೆ. ಒಂದು ಪ್ರೀತಿಯ ಅನುಭವ ಆಗಲಿ. ನಿನ್ನ ಅಗಾಪೆ ಪ್ರೀತಿ ಕತನೆ, ಅಗಾಪೆ ಪ್ರೀತಿಯ ಒಂದು ಅನುಭವ ಆಗಲಿ ಕತನೆ. ಅವರು ಅನುಭವ ಮಾಡಲಿ. ದೇವರು ನಿಮಗೆ ಅನುಭವ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ಈಗ ಸಹಾಯ ಮಾಡಿ. ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ದೇವರ ಪ್ರೀತಿಯ ಒಂದು ಅನುಭವ ಮಾಡಲಿಕ್ಕೆ ನಿಮ್ಮ ಒಳಗಿಂದ ಬದಲಾಗ್ತಾ ಇದ್ದೀರಿ. ಈಗ ರೈಟ್ ನಾವು ನಿಮ್ಮ ಬದಲಾಗ್ತಾ ಇದ್ದೀರಿ. ದೇವರ ಮಾನಸಂತರ ಆಗಲಿಕ್ಕೆ, ಪಶ್ಚಾತ್ತಾಪರಿಗೆ ನಿಮ್ಮ ಹೃದಯವನ್ನು ಬದಲು ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲೋ. ತಂದೆಯನಿಗೆ ಸ್ತೋತ್ರ. ನಿನ್ನ ನಾಮದಲ್ಲಿ ಇವರಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಇವರ ಆಶೀರ್ವಾದ ಹೊಂದಿರಿ ಕತನೆ. ಹೋಗುವಾಗ ಬರುವಾಗ ಇವರಿಗೆ ಕಾಪಾಡು, ಕೆಡುಕನಿಂದ ಇವರಿಗೆ ತಪ್ಪಿಸು ಕತನೆ. ಸ್ವಾಮಿ ಎಲ್ಲ ಯಾವ ಭಾಗದಲ್ಲಿ ಕೊರತೆಯಲ್ಲಿ ಚಿಂತೆಯಲ್ಲಿದ್ದರೂ ಕತನೆ, ಅವರೆಲ್ಲ ಚಿಂತೆಯನ್ನು ಯೇಸು ನಾಮದಲ್ಲಿ ಹೋಗಲಿ ಕತನೆ. ನಿನ್ನ ಸಂತೋಷದಿಂದ ತುಂಬಿಸು ಕತನೆ. ನಿನ್ನ ನಾಮದಲ್ಲಿ ಇವರ ಕುಟುಂಬಕ್ಕೆ ಎಲ್ಲ ಇವರ ವೈಯಕ್ತಿಕ ಜೀವಿತಕ್ಕೆ, ಕೆಲಸದ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ. ಇವರ ಆಶೀರ್ವಾದ ಹೊಂದಲಿ, ಯೇಸು ನಾಮದಲ್ಲಿ ಆಶೀರ್ವಾದ ಹೊಂದಲಿ ಕತನೆ. ತಂದೆ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ. ಉತ್ತರ ಕೊಟ್ಟಿದೆ. ಎಲ್ಲ ಘನ ಮಾನ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ. ಆಮೇನ್. ಈ ಕಾರ್ಯಕ್ರಮ ಮಾಡಲಿಕ್ಕೆ ದೇವರು ಒಳ್ಳೇದು ಮಾಡಲಿ. ಹೆಚ್ಚಿನ ನಿಮಗೆ ಸಂಪರ್ಕ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಬರ್ತದೆ ಮತ್ತು ಹೆಸರು ಬರ್ತದೆ. ನೀವು ನಮಗೆ ಸಂಪರ್ಕ ಮಾಡ್ಬೋದು. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದೆ. ಯಾವಾಗ ಕೂಡ ನೀವು ಕಷ್ಟದಲ್ಲಿದ್ದರೆ, ಸಮಸ್ಯೆಯಲ್ಲಿ ಬಿದ್ದರೆ ನಮಗೆ ಕರೆ ಮಾಡಿರಿ. ನಾವು ಪ್ರಾರ್ಥಿಸ್ತೇವೆ. ಮತ್ತು ನಿಮಗೆ ಆರಾಧನೆ, ಭಾನುವಾರದ ಆರಾಧನೆ ಬೇಕಾದರೆ ನಮಗೆ ಕರೆ ಮಾಡ್ಬೋದು. ನಾವು ನಿಮಗೆ ಹೇಳ್ತೇವೆ. ಆ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೇವೆ. ಆಮೇನ್.